ಆತ್ಮೀಯ ಸ್ನೇಹಿತರೆ, ಸೆಕೆಂಡ್ ಪಿ ಯು ವರ್ಕ್ ಬುಕ್ ಇದರಲ್ಲಿ ಫ್ರೇಮಿಂಗ್ ಕ್ವಶನ್ ಈ ಟಾಪಿಕನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೌದಾ? ಸೊ ಇಲ್ಲಿ ನೋಡಿ, ಸ್ವಲ್ಪ ಟ್ವಿಸ್ಟ್ ಇದೆ. ಸೊ ಹೇಗೆ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ನೋಡೋಣ. ದ ಸ್ಟೂಡೆಂಟ್ ಥ್ಯಾಂಕ್ಡ್ ದ ಟೀಚರ್. ಕೆಲವೊಂದು ನಾನು ಕೊಟ್ಟಿದ್ದೇನೆ, ಕೆಲವೊಂದು ನಾನೇ ಟ್ರೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಾಕಂದ್ರೆ ಎಲ್ಲ ಆನ್ಸರ್ ಕೊಟ್ಟರೆ ಏನೋ ಭಾಳ ಈಸಿ ಆಗೋದು ಬೇಡ. ಸೊ ಹೌ ದ ಕಾಂಪ್ಲಿಕೇಶನ್ಸ್ ವಿಲ್ ಗೆಟ್. ಸೊ ಆ ದೃಷ್ಟಿಯಿಂದ ನಾನು ಇದು ಮಾಡ್ತಾ ಇರೋದು. ನೋಡಿ, ಫಸ್ಟ್ ಒನ್, ದ ಸ್ಟೂಡೆಂಟ್ ಥ್ಯಾಂಕ್ ದ ಟೀಚರ್. ಇದನ್ನ ನಾವು ಫ್ರೇಮ್ ಕ್ವಶನ್ ಮಾಡ್ಕೋಬೇಕು. ಯಾವಾಗಿರ್ತು ಒಂದು ನೀವು ನೆನಪಿಟ್ಕೋಬೇಕು, ಏನು ಅಂತಂದ್ರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದ್ಯಾಟ್, ಹೌದಾ, ಇಲ್ಲಿ ಯಾವ ಟೆನ್ಸ್ ಇದು? ದಿಸ್ ಈಸ್ ಕಾಲ್ಡ್ ಎಸ್ ಸಿಂಪಲ್ ಪಾಸ್ಟ್. ಆದ್ರಿಂದ ನಾವು ಡಿಡ್ ಅನ್ನ ತಗೊಂಡ್ವಿ. ಸಪೋಸ್ ಇಲ್ಲಿ ಥ್ಯಾಂಕ್ಡ್ ಇರೋ ಬದ್ಲಿ ಸ್ಟೂಡೆಂಟ್ ಥ್ಯಾಂಕ್ಸ್ ಅಂತ ಇತ್ತಂದ್ರೆ ಇಲ್ಲಿ ಏನು ಆನ್ಸರ್ ಆಗುತ್ತೆ? ಡಸ್ ಅಂತ ಆಗತ್ತೆ. ಇದು ಬಹಳ ತಿಳ್ಕೋಬೇಕು. ಹೌದಾ? ಇಲ್ಲಿ ಡೂ ಫಾರ್ಮ್ಸ್ ಅಂತ ಕೇಳಿದೆ. ಡೂ ಫಾರ್ಮ್ಸ್ ಅಂದ್ರೆ ಯಾವುವು ಅಂತಂದಾಗೆ, ಡೂ ಫಾರ್ಮ್ಸ್ ಇಲ್ಲಿ ಒಂದು ಡಸ್ ಬರುತ್ತೆ, ಡಿಡ್ ಬರುತ್ತೆ, ಡೂ ಕೂಡ ಬರುತ್ತೆ. ಇವೆಲ್ಲ ನಾವು ಏನಂತ ಹೇಳ್ತೇವೆ? ಡೂ ಫಾರ್ಮ್ಸ್ ಅಂತ ಹೇಳ್ತೇವೆ. ಓಕೆ, ಡಿಡ್ ದ ಸ್ಟೂಡೆಂಟ್ ಥ್ಯಾಂಕ್ ದ ಟೀಚರ್. ಹಾಗಿದ್ದಲ್ಲಿ ಸೆಕೆಂಡ್ ಒನ್ ನೋಡಿ, ಹೌದಾ, ಮೇರಿ ಫಾರ್ಗೆಟ್. ಸೊ ಹೌ ಟು ದಿಸ್ ಒನ್? ಸೊ ಫಾರ್ಗೆಟ್ ಅನ್ನೋದು ಸಿಂಪಲ್ ಪಾಸ್ಟ್, ಆದ್ರಿಂದ ನಾವು ಮತ್ತೆ ಡಿಡ್ ಅಂತಾನೆ ಬರ್ಕೋಬೇಕು. ಡೆಡ್ ಮೇರಿ, ಸಿ ದಿಸ್ ಒನ್. ಹೌದಾ? ಡಿಡ್ ಮೇರಿ. ಫಾರ್ಗೋಟ್ ಅಂತ ಬರೋವಾಗಿಲ್ಲ. ಫಾರ್ಗೋಟ್ ಇದ್ದದ್ದು, ಫಾರ್ ಎಕ್ಸಾಂಪಲ್ ಇಲ್ಲಿ ಥ್ಯಾಂಕ್ಡ್ ಅಂತ ಇದ್ದದ್ದು ಥ್ಯಾಂಕ್ ಅಂತ ಚೇಂಜ್ ಆಯಿತು. ಥ್ಯಾಂಕ್ಡ್ ಅಂದ್ರೆ V2, ಥ್ಯಾಂಕ್ ಅಂತಂದ್ರೆ V1. ಸಿಂಪಲ್ ಪಾಸ್ಟ್ ಇದ್ದಾಗ ಆ ರೀತಿ ಮತ್ತೆ ಬದಲಾವಣೆ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ವೆರಿ ಸಿಂಪಲ್, ಹಿ ವೆಂಟ್ ಅಂತಂದಾಗ, ನೆಗೆಟಿವ್ ಬಂದಾಗ ಹಿ ಡಿಡ್ ನಾಟ್ ಗೋ ಅಂತ ತಗೋತೇವೆ. ಆ ರೀತಿ ಇಲ್ಲೂ ಕೂಡ ಡಿಡ್ ಮೇರಿ ಫಾರ್ಗೆಟ್, ಸಿ ದಿಸ್ ಒನ್, ಫಾರ್ಗೆಟ್ ಟು ಬ್ರಿಂಗ್ ಏನು ಆಸ್ ಇಟ್ ಈಸ್ ಲೈಬ್ರರಿ ಬುಕ್ಸ್ ಅಂತ ಬರ್ಕೋಬೇಕು. ಹೌದಾ? ಈ ರೀತಿ ನಮಗೆ ಗೊತ್ತಾಗಬೇಕು. ನೆಕ್ಸ್ಟ್ ಬನ್ನಿ, ಮೈ ನೇಬರ್ ಟಾಟ್ ಇಂಗ್ಲಿಷ್ ಲೆಸನ್. taught English to school dropouts. So how to this one? Did my brother. ಹೌದಾ? ಡಿಡ್ ಹೇಗೆ ತಗೋಬೇಕಂದ್ರೆ ಟಾಟ್ ಅಂತ ಇದೆ. ಹೌದಾ? ಫಾರ್ ಎಕ್ಸಾಂಪಲ್ ಒನ್ಸ್ ಅಗೇನ್, ಹಿ ವೆಂಟ್. ಹೌದಾ? ಇದನ್ನೇ ಕ್ವಶನ್ ಮಾಡಿದಾಗ ನಾವು ಡಿಡ್ ಹಿ ಗೋ ಅಂತ ಬದಲಾವಣೆ ಮಾಡ್ಕೊಳ್ತೀವಿ. ಹೌದಾ? ಅದೇ ರೀತಿ ಇಲ್ಲಿ ಕೂಡ ಡಿಡ್ ಮೈ ಬ್ರದರ್ ಟೀಚ್ ಇಂಗ್ಲಿಷ್ ಟು ಸ್ಕೂಲ್ ಡ್ರಾಪ್ಔಟ್ಸ್. ಹೌದಾ? ಡಿಡ್ ಬಂದಾಗ ಕೆಲವೊಂದು ಸಂದರ್ಭ ಟಾಚ್ ಅಂತ ಟಾಟ್ ಅಂತ ಬರಿತೀವಿ, ಇದು ರಾಂಗ್. ಟೀಚ್ ಅಂತ ಬರಬೇಕು. ಇದು V2 ಇದ್ದದ್ದು ಇಲ್ಲಿ V1 ಅಂತ ಕನ್ಸಿಡರ್ ಆಗುತ್ತೆ. ಹೌದಾ? ಹಾಗಿದ್ದಲ್ಲಿ ಇಲ್ಲಿ ಏನ್ ಮಾಡ್ಕೋಬಹುದು ನೋಡಿ, ಆಸ್ ಇಟ್ ಈಸ್ ಒನ್ಸ್ ಅಗೇನ್, ಡಿಡ್ ಅ ಸ್ಟ್ರೇಂಜರ್, ಸೇ ದಿಸ್ ಒನ್, ಡಿಡ್ ಅ ಸ್ಟ್ರೇಂಜರ್ ಸೇವ್. ಇದ್ದಿದ್ದು ಸೇವ್ ಅಂತ ಆಗತ್ತೆ. ಏನು? ಸೇವ್ ದ ಮ್ಯಾನ್ ಫ್ರಾಮ್ ಡ್ರೌನಿಂಗ್. ಹೌದಾ? ಹೀಗೆ ನಮಗೆ ಬರಬೇಕು. ನೆಕ್ಸ್ಟ್ ಒನ್, ಫಿಫ್ತ್ ಒನ್ ನೋಡಿ, ಏನಂತಂದ್ರೆ ದ ಮದರ್ ಪ್ರೇಯರ್ ಟು ದ ಗಾಡೆಸ್ ಟು ಬ್ಲೆಸ್ ಹರ್ ಫ್ಯಾಮಿಲಿ. ಹೌದಾ? ಪ್ರೇಯರ್ಡ್ ಅನ್ನೋದು ಸಿಂಪಲ್ ಪಾಸ್ಟು, ಆದ್ರಿಂದ ನಾವು ಇಲ್ಲಿ ಡಿಡ್ ಅಂತ ತಗೋತೇವೆ. ಡಿಡ್ ದ ಮದರ್ ಪ್ರೇ. ನೋಡಿ, V2 ಇದ್ದಿದ್ದು V1 ಅಂತ ಆಗತ್ತೆ. ಆಸ್ ಇಟ್ ಈಸ್ ಉಳ್ಕಿದ್ದೆಲ್ಲ ಕೂಡ ಅದೇ ರೀತಿ ಬರುತ್ತೆ. ನಾವು ಗಮನಿಟ್ಟು ಕೇಳ್ಕೋಬೇಕು. ಇಲ್ಲಿ ಪ್ರೇಯರ್ಡ್ ಅನ್ನೋ ಬದಲು ಪ್ರೇಯರ್ಸ್ ಅಂತಿತ್ತಂದ್ರೆ ಮತ್ತೆ ಡಸ್ ಅಂತ ಬರುತ್ತೆ. ಹೌದಾ? 6th ಒನ್, ದ ಲಯನ್ ವೋಕ್ ಅಪ್ ಅಂಡ್ ಕಾಟ್ ದ ಮೌಸ್. ಸೀರೀಸ್ ಒನ್, ವೋಕ್ ಅಪ್ ಅಂತಿದೆ, ಕಾಟ್ ಅಂತಿದೆ, ಸಿಂಪಲ್ ಪಾಸ್ಟ್. ಅದಕ್ಕೆ ನಾವು ಇಲ್ಲಿ ಮತ್ತೆ ಡಿಡ್ ಅಂತ ತಗೊಂಡ್ವಿ. ದ ಲಯನ್ ವೇಕ್ ಅಪ್ ಅಂಡ್ ದ ಕ್ಯಾಚ್ ದ ಮೌಸ್. ಹೌದಾ? 7th ಒನ್, ಹಿ ಗೇವ್ ಮಿ ಅ ಪೀಸ್ ಆಫ್ ಅಡ್ವೈಸ್. ಹೌ ಟು ಡೂ ದಿಸ್ ಒನ್? ಇಲ್ಲಿ ಮತ್ತೆ ಏನ್ ಮಾಡ್ಕೊಳ್ತೇವೆ? ಇಟ್ಸ್ ಎ ವೆರಿ ಸಿಂಪಲ್ ಕಾನ್ಸೆಪ್ಟ್ ಹಿಯರ್. ಸ್ವಲ್ಪ ನಮಗೆ ಗಮನ ಇರ್ಬೇಕು ಹೇಗೆ ಮಾಡ್ಕೋತೇವೆ ಅನ್ನೋದು ಕೂಡ ಕಾನ್ಸೆಪ್ಟ್ ಇರುತ್ತೆ. ಹೌದಾ? ಸೊ ಹೌ ಟು ಡೂ ದಿಸ್ ಒನ್? ಹೌದಾ? ಸೊ ಹಿ ಗೇವ್ ಮಿ, ಒನ್ಸ್ ಅಗೇನ್ ದಿಸ್ ಇಸ್ ವಾಟ್? ಸಿಂಪಲ್ ಪಾಸ್ಟ್. ಅದಕ್ಕೆ ನಾವು ಡಿಡ್ ಅನ್ನ ಹಾಕೊಂಡ್ವಿ. ಡಿಡ್ ಹಿ ಗಿವ್ ಮೀ ಅ ಪೀಸ್ ಆಫ್ advice? Piece of advice. See this one. Okay, next one. ಈ ರೀತಿ ಇಲ್ಲಿ ಇನ್ನೊಂದು ಬದಲಾವಣೆ,
ಇಲ್ಲಿ ಸಪೋಸ್ ಗೇವ್ ಇರೋ ಬದಲಿ ಗಿವ್ಸ್ ಅಂತಿತ್ತು, ಸಿಂಪಲ್ ಪ್ರೆಸೆಂಟ್ ಅಂತಿತ್ತು, ಅವಾಗ ನಾವೇನು ಮಾಡ್ಕೊಳ್ತೇವೆ, ಡಸ್ ಹಿ ಗಿವ್ ಮೀ ಸೇಮ್ ಆಸ್ ಇಟ್ ಈಸ್. ಅಂದರೆ ನಾ ಹೇಳ್ತಾ ಇರೋದು ಅಂದರೆ ಗೇವ್ ಒಂದು ಸಿಂಪಲ್ ಪಾಸ್ಟ್ ಅಂತ ಡಿಡ್ ಹೀಗೆ ತಗೋತೇವೆ, ಗಿವ್ಸ್ ಅಂತಿದ್ರೆ ಡಸ್ ಹಿ ಗಿವ್ ಅಂತ ತಗೋತೇವೆ. ಇವೆಲ್ಲ ನಮಗೆ ಗೊತ್ತಿರಬೇಕು. 8th ಒನ್, ದ ವಿಲೇಜರ್ಸ್ ಫೌಂಡ್ ದ wounded ಲಿಯೋಪಾಲ್ಡ್. ಸೊ ಹಿಯರ್ ಡಿಡ್ ಅನ್ನ ತಗೊಂಡ್ವಿ, ಫೌಂಡ್ ಇದ್ದಿದ್ದು ಫೈಂಡ್ ಅಂತ ಆಯಿತು. ಹೌದಾ? ಓಕೆ. 9th ಒನ್, ಸಡನ್ಲಿ ದ ಲೈಟ್ಸ್ ವೆಂಟ್ ಔಟ್. ವೆರಿ ಗುಡ್. ಸಿ ದಿಸ್ ಒನ್, ಲೈಟ್ಸ್ ವೆಂಟ್ ಔಟ್ ಸಿಂಪಲ್ ಪಾಸ್ಟ್, ಅದಕ್ಕೆ ಡಿಡ್ ದ ಲೈಟ್ಸ್ ಗೋ ಔಟ್ ಸಡನ್ಲಿ. ಹೌದಾ? ನೆಕ್ಸ್ಟ್ ಒನ್ 10th ಒನ್ ಇಸ್ ವೆರಿ ಇಂಪಾರ್ಟೆಂಟ್. ಶಿ ಲರ್ನ್ ಮತ್ತೆ ಸಿಂಪಲ್ ಪಾಸ್ಟ್, ದಟ್ ಈಸ್ V2. ಅವಾಗ ಏನು ಮಾಡ್ಕೊಳ್ತೇವೆ, ಮತ್ತೆ ಡಿಡ್. ಶಿ ಲರ್ನ್ ಇದ್ದಿದ್ದು ಲರ್ನ್ ಅಂತ ಆಗತ್ತೆ. ಲರ್ನ್ ಟು ರೀಡ್ ಆ್ಯಂಡ್ ರೈಟ್ ವಾಟ್ ಫ್ರೆಂಚ್. ನೋಡಿ, ಹೌದಾ? ದಿಸ್ ಈಸ್ ವಿ ಹ್ಯಾವ್ ಟು ಫಾಲೋ. ಅದೇ ರೀತಿ ಲರ್ನ್ ಇರೋ ಬದಲಿ ನಾವಿನ್ನೊಂದು ಲರ್ನ್ಸ್ ಅಂತ ಇತ್ತು ಅಂತಂದ್ರೆ ಏನಾಗತ್ತೆ ಅನ್ನೋ ಕ್ವಶನ್ ಅರೈಸ್ ಆಗತ್ತೆ. ಅವಾಗ ಒನ್ಸ್ ಅಗೇನ್ ಇಲ್ಲಿ ಡಿಡ್ ಬರುವ ಬದಲಿ ಡಸ್ ಅಂತ ಬರೀಬೇಕು. ಇವೆಲ್ಲ ತಿಳ್ಕೊಬೇಕು ನಾವು. ಓಕೆ. 11th ಒನ್, ದ ಟೂ ಬ್ರದರ್ಸ್ ಟು ಎ ನಂಬರ್ ಆಫ್ ಆಲ್ ಜಾಬ್ಸ್ ಟು ಅವರ್ ಲಿವಿಂಗ್. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಡೂ ಅಂತ ಇದೆ, ಡಿಡ್ ಅಂತಿಲ್ಲ, ಅಥವಾ ಪಾಸ್ಟ್ ಟೆನ್ಸ್ ನಲ್ಲಿ ಕೊಟ್ಟಿಲ್ಲ, ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಕೊಟ್ಟಿದ್ರು. ಅದೇ ನಾವು ಡೂ ದ ಬ್ರದರ್ಸ್ ಡೂ ಅ ನಂಬರ್ ಆಫ್ ವಾಟ್ ಜಾಬ್ಸ್ ಟು ಅವರ್ ಲಿವಿಂಗ್ ಅಂತ ಹೇಳ್ಕೊತೀವಿ. ಹೌದಾ? 12th ಬರೋಣ. ಲೂಸಿಯಾ ವಾಂಟೆಡ್ ಟು ಬಿಕಮ್ ಅ ಸಿಂಗರ್. ಹೌ ಟು ಡೂ ದಿಸ್ ಒನ್? ಒನ್ಸ್ ಅಗೇನ್ ಡಿಡ್. ಹೌದಾ? ನೆಕ್ಸ್ಟ್ ಯಾರು? ಲೂಸಿಯಾ. V2 ಇದ್ದಿದ್ದು ವಾಂಟ್. ಡಿಡ್ ಲೂಸಿಯಾ ವಾಂಟ್ ಟು ಬಿಕಮ್ ಅ ಸಿಂಗರ್ ಅಂತ ಆದರೆ ಆಯಿತು. ಅದೇ ರೀತಿ ವಾಂಟೆಡ್ ಇರುವ ಬದಲಿ ನಾವೇನಾದರೂ ವಾಂಟ್ಸ್ ಅಂತ ಇದ್ರೆ ಏನು ಮಾಡ್ಕೊಳ್ತೇವೆ, ಡಿಡ್ ಬರೋ ಬದಲಿ ನಾವು ಏನು ಮಾಡ್ಕೊಳ್ತೇವೆ, ಡಸ್ ಅಂತ ಬರಿತೇವೆ. ದಿಸ್ ಈಸ್ ವಿ ಹ್ಯಾವ್ ಟು ಫಾಲೋ ದಿಸ್ ಒನ್. ಓಕೆ. 13th ಒನ್, ಫ್ರೆಡ್ ಫಾದರ್ ಓನ್ಡ್ ಅ ಶೀಪ್. ನೋಡಿ, ಸಿಂಪಲ್ ಡೆಡ್. ಯಾಕೆ ಓನ್ಡ್ ಅಂತ ಇದೆ? ಓನ್ಸ್ ಅಂತಿದ್ರೆ ನಾವು ಸರಿಯಾಗಿ ತಿಳ್ಕೊಬೇಕು. ಓನ್ಸ್ ಅಂತಿದ್ರೆ ಡಸ್ ಅಂತ ಬರುತ್ತೆ, ಓನ್ ಅಂತಿದ್ರೆ ಡಿಡ್ ಅಂತ ಬರುತ್ತೆ. ಯಾವಾಗ ಕ್ವಶನ್ ಅನ್ನ ಹಾಕೋ ಮುಂದು. ಡೆಡ್ ಯಾರು? ಫ್ರೆಡ್. ಡಿಡ್ ಫ್ರೆಡ್ ಫಾದರ್ ಓನ್ ಇದ್ದಿದ್ದು ಏನಾಗತ್ತೆ ಹಾಗಾದ್ರೆ? ಓನ್ ಅ ಶಿಪ್. ಹೌದಾ? ಓಕೆ. 14th ಒನ್, ಮೆನಿ ಚಿಲ್ಡ್ರನ್ ಲೈಕ್ಡ್ ಟು ಪ್ಲೇ ಕ್ರಿಕೆಟ್. ಹೌದಾ? ಇಲ್ಲಿ ಮತ್ತೆ ನಾವು ನೋಡಿ ಲೈಕ್ಡ್ ಇರೋದ್ರಿಂದ ಡಿಡ್ ಅಂತ ಹಾಕೋತೀವಿ. ಲೈಕ್ಡ್ ಇದನ್ನ ಬಿಟ್ಟು ಏನಾದರೂ ಲೈಕ್ ಅಂತಿದ್ರೆ ಏನಾಗುತ್ತೆ? ವೆರಿ ಇಂಪಾರ್ಟೆಂಟ್. ಮೆನಿ ಚಿಲ್ಡ್ರನ್ ಲೈಕ್. ಹೌದಾ? ಆವಾಗ ಬಹಳಷ್ಟು ವ್ಯತ್ಯಾಸ ನೋಡ್ಕೊ. ಇಲ್ಲಿ ಡೂ ಅಂತ ಹಾಕೋತೀವಿ. ಹೌದಾ? ಡೂ ಮೆನಿ ಚಿಲ್ಡ್ರನ್ ಲೈಕ್ ಟು ಪ್ಲೇ ಕ್ರಿಕೆಟ್. ಈ ರೀತಿ ಡೂ ಮೆನಿ ಚಿಲ್ಡ್ರನ್ ಲೈಕ್ ಟು ಪ್ಲೇ ಅಂತ ಹೇಳ್ತೀವಿ. ಹೌದಾ? ಇದೇ ರೀತಿ ಮೆನಿ ಚಿಲ್ಡ್ರನ್ ಇರೋ ಬದಲು ಒಂದೇ ಚೈಲ್ಡ್ ಇತ್ತು, ಅವಾಗ ಏನು ಮಾಡ್ಕೊಳ್ತೀವಿ, ಚಿಲ್ಡ್ರನ್ ಲೈಕ್ಸ್ ಟು ಪ್ಲೇ ಅಂತಿದ್ದಾಗ ಡಸ್ ಅಂತ ಬರ್ಕೋತೀವಿ. ಈ ರೀತಿ ತಿಳ್ಕೊಬೇಕು ನಾವು. ಹೌದಾ? ನೆಕ್ಸ್ಟು ಮೆನಿ ಚಿಲ್ಡ್ರನ್ ಲೈಕ್ ಇರೋದ್ರಿಂದ ಡೂ ಮೆನಿ ಚಿಲ್ಡ್ರನ್ ಲೈಕ್ ಟು ಪ್ಲೇ ಕ್ರಿಕೆಟ್. ಫಿನಿಶ್. ಇಲ್ಲಿ ಬನ್ನಿ, ಶಿ ಹ್ಯಾಡ್ ಪೀಸ್ ಅಂಡ್ ಜಾಯ್ನ್. ಇಲ್ಲಿ ಬಹಳನೇ ಇಂಪಾರ್ಟೆಂಟ್ ಇದು. ಸಡನ್ ಆಗಿ ನಾವೇನು ಮಾಡ್ಕೊಳ್ತೀವಿ, ಹ್ಯಾಡ್ ಶಿ ಅಂತ ತಗೋತೀವಿ, ಹಾಗೆ ತಗೋಂಗಿಲ್ಲ. ಇದು ಯಾವುದಂತಂದ್ರೆ ಸಿಂಪಲ್ ಪಾಸ್ಟು. ಫಾರ್ ಎಕ್ಸಾಂಪಲ್, ಹಿ ಹ್ಯಾಡ್ ಅ ಪೆನ್ ಅಂತಿದೆ. ಇದರ ನೆಗೆಟಿವ್ ಏನು? ಹ್ಯಾಡ್ ಈ ಪೆನ್ ಅನ್ನೋಂಗಿಲ್ಲ. ಅದರ ಇಂಟ್ರೋಗೇಟಿವ್ ಕೂಡ ಹ್ಯಾಡ್ ಈ ಪೆನ್ ಅನ್ನೋಂಗಿಲ್ಲ. ಅವಾಗ ಏನು ಮಾಡ್ಕೋಬೇಕಂದ್ರೆ ಇದರ ನೆಗೆಟಿವ್ ಏನು ಮಾಡ್ಕೋತೇವೆ, ಹಿ ಡಿಡ್ ನಾಟ್ ಹ್ಯಾವ್ ಅ ಪೆನ್. ಹೌದಾ? ಸೊ ಈ ಡಿಡ್ ನಮಗೆ ಫ್ರಂಟಿಗೆ ಸಿಕ್ತು. ಹೌದಾ? ಡಿಡ್ ಇದನ್ನ ತಗೋತೀವಿ. ಆ ರೀತಿಯಲ್ಲಿ ಕೂಡ ಡಿಡ್ ಶಿ ಹ್ಯಾವ್ ಪೀಸ್ ಆ್ಯಂಡ್ ಜಾಯ್ನ್ ಅಲ್ಲ. ಇಲ್ಲಿ ಡಿಡ್ ಶಿ ಅಂತಂದಾಗ ಇದು ಮತ್ತೆ ಹ್ಯಾವ್ ಅನ್ನೋದು V1 ರೀತಿ ಹೋಗುತ್ತೆ. ಆದ್ರಿಂದ ನಾವು ಡಿಡ್ ಶಿ ಹ್ಯಾವ್ ಅ ಪೀಸ್ ಆ್ಯಂಡ್ ಜಾಯ್ನ್ ಅ ಲೈಫ್ ಅಂತ ಬರೀಬೇಕು. ಓಕೆ. ಸಿಂಪಲ್ ಕಾನ್ಸೆಪ್ಟ್ ಇದೆ, ಸ್ವಲ್ಪ ನೀವು ತಿಳ್ಕೋಬೇಕು. ನಾನು ಹೇಳಿದ್ದು ಇನ್ನೂವರೆಗೆ ಇಷ್ಟೇ. ಏನಂತಂದರೆ
ಡಸ್ ಮತ್ತು ಡೂಗಳನ್ನು ಎಲ್ಲಿ ಬಳಕೆ ಮಾಡ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. ಹೌದಾ? ಹಾಗಿದ್ರೆ ಮಾತ್ರನೇ ಮಾಡ್ಬೋದು. ಡೂ ಅಂತಂದ್ರೆ ಪ್ಲೂರಲ್ ಸೆನ್ಸ್ ತಗೋತೇವೆ. ಓಕೆ, ಡೂ ದೇ. ಡಸ್ ಅಲ್ಲಿ ಸಿಂಗ್ಯುಲರ್, ಡಸ್ ಹಿ, ಈ ರೀತಿ. ಓಕೆ, ಸಿಂಪಲ್. ಫಾರ್ ಎಕ್ಸಾಂಪಲ್, ಡೂ ದೇ ಅಂತ ತಗೋತೇವೆ. ಹೌದಾ? ಪ್ಲೂರಲ್ ಸೆನ್ಸ್ ಒಳಗೆ. ಸಿಂಗ್ಯುಲರ್ ಇದ್ರೆ ಡಸ್ ಹಿ ಅಂತ ತಗೋತೇವೆ. ಈ ರೀತಿ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. ಓಕೆ, ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್.